19 ಕಾಯ್ದಿರಿ ಸಂದರ್ಭದಲ್ಲಿ ಇವತ್ತು ಪೆಟ್ಟಲ್ಲಿ ಅದನ್ನು ನಾನು ಹುಟ್ಟಿರೋದು ಡಿಸೆಂಬರ್ 9. ಇವತ್ತು ಬರ್ಡೇ ಮಾಡ್ತಿರೋದು ನಾನೆಲ್ಲ ಮಾಡ್ತಿರೋದು. ನಮ್ಮ ಸಿನಿಮಾ PR ಆದ ನಮ್ಮ ನಾಗೇಂದ್ರ ಅವರು ಅವ್ರ ಪ್ರೀತಿಯಿಂದ ಮಾಡ್ತಾವ್ರೆ. ನಾನು ಬೇಡೋಣ ಅಂತಂದರೆ ಅವ್ರು ಇಲ್ಲ ಇದು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಆಭಾರಿಯಾಗಿರುತ್ತೆ. ಅವ್ರು ಇಷ್ಟಪಟ್ಟು ಮಾಡ್ತಿರೋದು ಇಲ್ಲ ಏನಿಲ್ಲ. ಸಿನಿಮಾಗಳು ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗಾಗಲೇ 8-9 ಸಿನಿಮಾ ರೆಡಿ ಇದೆ. ಜನವರಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾಗೀರಥಿ ಆಯಿತು, ಅಲೆಮಾರಿ ಆಯಿತು, ಇನ್ನೊಂದು ಸಿನಿಮಾ ಆಯಿತು. ಮತ್ತು ಫೆಬ್ರವರಿ ಮಾರ್ಚಿನ ಸಿನಿಮಾ ಮುಹೂರ್ತ ಮಾಡಿ ಏಪ್ರಿಲಲ್ಲಿ ಇದು ಅಡ್ಡ ಸ್ಟಾರ್ಟ್ ಮಾಡೋಕ್ಕೆ. ಇಲ್ಲಪ್ಪ, ನಾನು ಯೂಶ್ವಲಿ ಅದೇನು ದೊಡ್ಡ ವಿಚಾರ ಏನಲ್ಲ. ಮಂದಾಕಿನಿ ಸಿನಿಮಾ ತೆಗೆದಲ್ಲೂ ಮಾಡಿದ್ದೆ, ಆಮೇಲೆ ಬಿಟ್ಬಿಟ್ಟಿದ್ದೆ. ನಮ್ಮ ಕೃಷ್ಣ ಪ್ರಸಾದ್ ಜೋಗಿ ಮತ್ತು ಜೊತೆಗಾರ ಸಿನಿಮಾಗೆಲ್ಲ ಕೊಟ್ಟಿದ್ದಾರೆ. ನಾನು ಅವರಿಬ್ಬರು ಸೇರಿ ಮಾಡ್ತಾಯಿದ್ದರಿಂದ ಎಲ್ಲರಿಗೂ ಮನೆ ಫ್ಯಾಮ್ಲಿಗೆ ಸ್ಯಾರಿ ಮತ್ತು ಅವ್ರಿಗೆಲ್ಲ ಎಲ್ರಿಗೂ ರೇಮಂಡ್ಸ್ ಬಟ್ಟೆನೇ ತರಿಸಿ ಎಲ್ರಿಗೂ ಸ್ವೀಟ್ ಕಿಸ್ ತುಂಬ ಅದ್ದೂರಿಯಾಗಿ ನಾವು ಅಲೆಮಾರಿ ಚಿತ್ರ ಕುಂಬಳಕ್ಕೆ ಹೊಡೆದಿದ್ದೀವಿ. ಎಡಿಟಿಂಗು ಕೂಡ ಮುಗಿದಿದೆ. ಡಬ್ಬಿಂಗ್ ನಾಳೆ ಕೆಲಸ ನಡೀತಾ ಇದೆ. ಮೋಸ್ಟ್ ಪ್ರಾಬಲಿ ಜನವರಿ ತಿಂಗಳಾಗಲೇ ನಾವು ಆಡಿಯೋ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದು. ಇನ್ನೊಂದು ಯೋಗಿ ಸಿನಿಮಾ ಬಂದಿರೋದ್ರಿಂದ ಅದು ಮಧ್ಯೆ ನೇತಿಕೆ ಅಂತೇಳಿ ಆ ಸಿನಿಮಾ ಬಿಡುಗಡೆ ಆಗ್ತಿದ್ದಂಗೆ ನಮ್ಮ ಸಿನಿಮಾದು ಆಡಿಯೋ ಬಿಡುಗಡೆ ಮಾಡಿ ಮೋಸ್ಟ್ ಪ್ರಾಬಲಿ ಈ ತಿಂಗಳು ಜನವರಿ 1 ಇದರಲ್ಲಿ ಭಾಗೀರಥಿ ಚಿತ್ರ ಬಿಡುಗಡೆ ಮಾಡ್ತಾಯಿದ್ವಿ. ಬೆಳಗ್ಗೆ ಬರ್ಗೋರೆಲ್ಲ ಸಾರ್ಬೆಲ್ಲ ಬಂದಿದ್ದರು. ಎಲ್ಲ ಜೊತೆ ಒಂದು ಬೆಳಗ್ಗೆ ಮೀಟಿಂಗ್ ಮುಗಿಸಿ ಬೆಳಗ್ಗೆಯಿಂದ 1 ನಿಮಿಷ ಪುರ್ಸೊತ್ತಿಲ್ಲದೆ ಬ್ಯುಸಿ ಇದ್ದೀವಿ. ನಮ್ಮ 125 ಜನ ಮೇಲೆ 150 ಜನ, 125 150 ಜನ ಮಾಡಿದ್ವಿ. ಎಲ್ಲರಿಗೂ ಬಟ್ಟೆ, ಪ್ಯಾಂಟು, ಶರ್ಟು, ಸ್ಯಾರಿ ಅವ್ರ ಮನೆಗಳಿಗೆ ಫ್ಯಾಬ್ರಿಕ್ ಸ್ಯಾರಿ. ಇಲ್ಲೆಲ್ಲ ಹೋಟ್ಲಲ್ಲೇ ಎಲ್ರಿಗೂ ಕರೆಸಿ ಒಂದು 65 ಜನಕ್ಕೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ದೊಡ್ಡ ಪಾರ್ಟಿ ಕೊಟ್ಟು ಎಲ್ಲ ಭಾಳ ಹ್ಯಾಪಿಯಾಗಿ ಕುಣಿದು ಕೊಪ್ಪಳಿಸಿ ಹೋಗಿದ್ದಾರೆ ಅವರು. ಇಲ್ಲ, ಡಬ್ಬಿಂಗ್ ನಾನು ಹೋಗಕ್ಕೆ ಆಗ್ತಾಯಿಲ್ಲ. ಭಾಳ ಬ್ಯುಸಿ ಇರೋದ್ರಿಂದ ನಮ್ಮ ಕೃಷ್ಣ ಪ್ರಸಾದ್ ಮತ್ತು ಸಂತು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ನೋಡ್ತಾ ಇದ್ದಾರೆ. ಅವರು ಆ ಕೆಲಸ ಮಾಡ್ತಾಯಿದ್ದಾರೆ. ನಾನು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಕೆಲಸದ ಒತ್ತಡದಿಂದ ಎಲ್ಲ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಹೀರೋಯಿನ್ ಬ್ಯುಸಿ ಇರೋದ್ರಿಂದ ಡಬ್ಬಿಗೆ ಬಂದಿಲ್ಲ. ಇನ್ನು 2-3 ಡೇಸ್ ಬಿಟ್ಟು ನಾನು ಸ್ಟುಡಿಯೋಗೆ ಹೋಗ್ತೀನಿ. ಅಶ್ವಿನಲ್ಲಿ ಎಲ್ಲ ಪೂರ್ತಿ ನಡೀತಾ ಇದೆ ಕೆಲಸ. ಸರ್, ಇಂಡಸ್ಟ್ರಿಯಲ್ಲ ಯಾರು ಮಾಡ್ತಿರೋ ಕೆಲಸ ನಿಮ್ಗೆ ಯಾಕೆ ಇದೆ ಒಳಿತು ಕೊಡಬೇಕು ಎಲ್ಲರೂ? ಬಟ್ ಯಾಕೆಂದರೆ ಇವತ್ತು ಪೇಮೆಂಟ್ ಕೊಡೋದೇ ತುಂಬ ಪ್ರಾಬ್ಲಮ್ ಇರೋಂಥ ಕಾಲಗಳಲ್ಲಿ ಈ ಕಾಲದಲ್ಲಿ ನೀವು ಪೇಮೆಂಟ್ ಜೊತೆಗೆ ಅವ್ರಿಗೆ ಸಂತೋಷವಾಗಿ ಹೋಗ್ಬೇಕಾದ್ರೆ ಬಟ್ಟೆ ಬರೆ ಎಲ್ಲ ಸ್ವಲ್ಪ ಐಡಿಯಾ ಬಂದಿದ್ದಾರೆ. ಸಿನಿಮಾದಲ್ಲಿ ಚಿತ್ರಕ್ಕೆ ನಿರ್ಮಾಪಕ, ನಟ, ನಿರ್ದೇಶಕ, ಕಲಾವಿದರು ಎಲ್ಲ ಎಷ್ಟು ಮುಖ್ಯನೋ ಅದಕ್ಕೆ 10 ಪಟ್ಟು ಮುಖ್ಯ ನಮ್ಮ ಟೆಕ್ನಿಷಿಯನ್ಸ್. ಅವರು ಪ್ರೊಡಕ್ಷನ್ಸ್ ಬಾಯ್ಸು ಅವರು ಮಳೆ ಗಾಳಿ ಚಳಿ ಅಂತಲೇ
ಆಗಲೂ ರಾತ್ರಿ ಅಲ್ದೇ ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಸುಖ ಸಂತೋಷ ಬಿಟ್ಟು ನಮ್ಮ ಸಿನಿಮಾಗೋಸ್ಕರ ಮಾಡಬೇಕು ಅಂತೇಳಿ ಅವರ ಕ್ಯಾಮ್ರಾ ಎತ್ಕೊಂಡು ಹೋಗೋದು ಅಥವಾ ಲೈಟಿಂಗ್ ಎತ್ಕೊಂಡು ಹೋಗೋದು ಅಥವಾ ಕ್ರೇನ್ ತಗೊಂಡು ಹೋಗೋದು, ಆ ಕೆಸರು ಮೊಳೆನೋ ಏನೋ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಆ ದಿನನಾದ್ರು ಒಂದು ಸಂತೋಷ ಹೋಗಲಿ. ಅವ್ರ ಎಫರ್ಟ್ಸು ಅವ್ರ ಶ್ರಮ ಇದ್ದಿದ್ರೆ ಸಿನಿಮಾ ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವೇ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನಾನು ಪಚ್ಚೇರಿ ಇಬ್ಬರು ಮಾತುಕತೆ ಮಾಡ್ಕೊಂಡು ಕೊಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು